ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೆ ಪಿಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಭಾನುವಾರ, ನವಮಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಭಾನುವಾರ ಅನ್ನುವಂಥದ್ದು ಆತ್ಮವಿಶ್ವಾಸ, ಅಧಿಕಾರ, ನಾಯಕತ್ವ, ಶಕ್ತಿ ಮತ್ತು ಸ್ಪಷ್ಟತೆಯನ್ನು ನೀಡುವಂಥ ದಿನ. ನವಮಿ ತಿಥಿ ಎನ್ನುವಂಥದ್ದು ಯುದ್ಧ ಶಕ್ತಿ, ಸಾಧನೆ, ಗುರಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿಯನ್ನು ನೀಡುವಂಥ ದಿನ. ಪೂರ್ವ ಫಲ್ಗುಣಿ ನಕ್ಷತ್ರ ಅನ್ನುವಂಥದ್ದು ಆನಂದ, ಸೃಜನಶೀಲತೆ, ಸಂಬಂಧಗಳ ಸುಖ ಮತ್ತು ಸಂಪತ್ತನ್ನು ನೀಡುವಂತಹ ದಿನ. ಈ ಒಂದು 3 ಭಾನುವಾರ, ನವಮಿ ತಿಥಿ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರ ಸಂಯೋಜನೆಗೊಂಡಾಗ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸ ಅನ್ನುವಂಥದ್ದು, ಸೃಜನಶೀಲತೆ ಎನ್ನುವಂಥದ್ದು, ಗುರು ಸಾಧನೆ ಎನ್ನುವಂಥದ್ದು ಯಾವ ರೀತಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ದನ್ನು ನೋಡುವಂಥ ಒಂದು ಸಂದರ್ಭ. ಮೇಷರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಗುಣ, ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಉತ್ತಮ ಯಶಸ್ಸನ್ನು ನೀಡುತ್ತದೆ. ಸೃಜನಶೀಲ ಯೋಜನೆಗಳು ಮತ್ತು ಸಂವಹನ ಕಾರ್ಯಗಳಲ್ಲಿ ಪ್ರಗತಿ ಎನ್ನುವಂಥದ್ದು ಸಾಧಿಸ್ತದೆ. ಹೊಸ ಅವಕಾಶಗಳು ಮತ್ತು ಮಾನ್ಯತೆ ಸಿಗುವಂಥ ಸಾಧ್ಯತೆ ಇದೆ. ಅಹಂಕಾರ ಮತ್ತು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬಾರದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯತೆ. ಆದಾಯದಲ್ಲಿ ಹೊಸ ಮೂಲಗಳು ಕಾಣಿಸಬಹುದು. ಆದರೆ ಅನಗತ್ಯ ಐಷಾರಾಮಿ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಆಕರ್ಷಣೆ ಹೆಚ್ಚಾಗಿರುತ್ತದೆ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಆತುರತೆಯನ್ನು ತಪ್ಪಿಸಬೇಕು. ತಮ್ಮ ಪ್ರಾಬಲ್ಯವನ್ನು ತೋರೋದನ್ನು ಬಿಡಬೇಕು ಅನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಕ್ತಿಯುತವಾದಂಥ, ಆತ್ಮವಿಶ್ವಾಸದಿಂದ ಕೂಡಿದಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಸೃಜನಶೀಲತೆ ಮತ್ತು ನಾಯಕತ್ವ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಅಸಹನೆ ಅನ್ನುವಂಥದ್ದು ಕಾಣಬಹುದು. ಆದ್ದರಿಂದ ಮಾತಿನಲ್ಲಿ ವಿನಯ ಅನ್ನುವಂಥದ್ದು ಇರಲಿ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಆ ಕೋಪ ಅನ್ನುವಂಥದ್ದನ್ನು ಸ್ವಲ್ಪ ಸೈಡ್ಗೆ ಎತ್ತಿಡುವಂಥದ್ದು ನಿಮ್ಮ ಜವಾಬ್ದಾರಿ. ಎಲ್ಲದಕ್ಕೂ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು: ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಸ್ಪಷ್ಟತೆಯಿಂದ ಕಾರ್ಯ ಮಾಡಿ ಮತ್ತು ನಿಮ್ಮ ಬೆಳಕನ್ನು ಪ್ರಕಾಶಿಸಿ. ವೃಷಭರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಮಾನ್ಯತೆ ಸಿಗುವಂಥ ಸಾಧ್ಯತೆ ಇದೆ. ಬೆಂಬಲ ಸಿಗುವಂಥ ಸಾಧ್ಯತೆ ಇದೆ. ಸೃಜನಶೀಲ ಆಲೋಚನೆಗಳಿಂದ ಪ್ರಗತಿ ಎನ್ನುವಂಥದ್ದನ್ನು ಕಾಣಬಹುದು. ನಾಯಕತ್ವ ಅಥವಾ ಜವಾಬ್ದಾರಿ ಹೆಚ್ಚಾಗಬಹುದು. ಆದರೆ ಹಠಮಾರಿತನ ಅನ್ನುವಂಥದ್ದು ಬೇಡ. ಆರಾಮ ವಲಯದಲ್ಲಿ ಯೋಚಿಸುವಂಥದ್ದನ್ನು ಕಲಿಯಿರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸ್ಥಿರತೆ ಎನ್ನುವಂಥದ್ದು ಕಂಡುಬರ್ತದೆ. ಹೊಸ ಅವಕಾಶಗಳಿಂದ ಆದಾಯ ಅನ್ನುವಂಥದ್ದು ಹೆಚ್ಚಾಗಬಹುದು. ಅನಗತ್ಯ ಖರ್ಚುಗಳನ್ನು ತಪ್ಪಿಸಬಹುದಾದಂಥ ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಬಂಧನ ಹೆಚ್ಚಾಗ್ತದೆ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಸಂತೋಷದ ಸಮಯ ಕಳೆಯುವಂಥ ಸಾಧ್ಯತೆ ಇದೆ. ಆದರೆ ಅತಿಯಾದಂಥ ಸ್ವಾಮಿತ್ವವನ್ನು ಬಿಡಬೇಕು. ಶಾಂತ ಮತ್ತು ಆತ್ಮವಿಶ್ವಾಸ ಭರಿತವಾದಂಥ ಮನೋಭಾವ, ಪ್ರಾಯೋಗಿಕ ಚಿಂತನೆ ಮತ್ತು ಸೃಜನಶೀಲತೆ ಎರಡೂ ಕಾರ್ಯನಿರ್ವಹಿಸ್ತದೆ ನಿಮ್ಮ ಮನಸ್ಸಿನಲ್ಲಿ. ಕೆಲವೊಮ್ಮೆ ಅತಿಯಾದಂಥ ಚಿಂತನೆ ಕಾಡಬಹುದು. ಅತಿಯಾದಂಥ ಚಿಂತನೆಯನ್ನು ಕಡಿಮೆ ಮಾಡಿಕೊಳ್ಳಿ. ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಳಿ. ಕೋಪವನ್ನು ನಿಯಂತ್ರಿಸಿ. ಅತಿಯಾದಂಥ ಬಾಂಧವ್ಯವನ್ನು ಹಚ್ಕೊಳ್ಳೋದನ್ನು ಬಿಡಿ. ಶಿವನ ಪೂಜೆಯನ್ನು ಮಾಡೋದರಿಂದ ಇದನ್ನ ಎಲ್ಲ ಫಲಗಳು ಶುಭ ಆಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸ್ಥಿರವಾಗಿರಿ, ಸೃಜನಶೀಲವಾಗಿ ಯೋಚಿಸಿ ಮತ್ತು ಶಾಂತವಾಗಿ ಮುಂದುವರಿಯಿರಿ. ಮಿಥುನ ರಾಶಿಯವರ, ಈ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ ಮತ್ತು ಪ್ರೆಸೆಂಟೇಷನ್ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ದೊರೆಯುತ್ತದೆ. ನಾಯಕತ್ವದ ಅವಕಾಶಗಳು ಸಿಗಬಹುದು. ಸೃಜನಶೀಲ ಆಲೋಚನೆಗಳಿಂದ ಹೊಸ ಯೋಜನೆಗಳು ಯಶಸ್ವಿಯಾಗ್ತವೆ. ಅತಿಯಾದಂಥ ಆತ್ಮವಿಶ್ವಾಸ ಮತ್ತು ಗಮನಶೀಲತೆ ಎನ್ನುವಂಥದ್ದನ್ನು ಬಿಡಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಕಾಣ್ತದೆ. ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ತುರ್ತಾಗಿ ಬರುವಂಥ ಖರ್ಚುಗಳ ಬಗ್ಗೆ ಗಮನವಿಡಿ. ಸಂಬಂಧಗಳಲ್ಲಿ ಆಕರ್ಷಣೆ ಹೆಚ್ಚಾಗಿರ್ತದೆ. ಸ್ನೇಹಪೂರ್ಣ ಸಂವಹನದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಾದರೂ ಇದ್ದರೆ ಅಳೆವು ಅವೆಲ್ಲ ನಿವಾರಣೆ ಆಗೋ ಸಾಧ್ಯತೆ ಇದೆ. ಮಾತಿನಲ್ಲಿ ತೀವ್ರತೆಯನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆಲೋಚನೆ ಮಾಡಿ ಮಾತನಾಡಬೇಕಾಗ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಕ್ತಿಯುತವಾಗಿದೆ. ಅಭಿವ್ಯಕ್ತಿ ಪೂರ್ಣವಾದಂಥ ಮನೋಭಾವ ಇದೆ.
ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಾಗಿರ್ತದೆ. ಆದ್ದರಿಂದ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಗಮನವನ್ನು ಕೇಂದ್ರೀಕರಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಹಂಕಾರವನ್ನು ನಿಯಂತ್ರಿಸಿ ಗುರುವಿನ ಧ್ಯಾನವನ್ನು ಮಾಡಿ, ಕಡಲೆಕಾಳು ದಾನವನ್ನು ಮಾಡಿ, ಸ್ಪಷ್ಟವಾಗಿ ಮಾತನಾಡಿ, ಸೃಜನಶೀಲವಾಗಿ ಯೋಚಿಸಿ, ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿ. ಈ ಕಿವಿ ಮಾತು ನಿಮ್ಮನ್ನು ಈ ದಿನ ಸಂತೋಷವಾಗಿರ್ತದೆ. ಕಟಕ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಮಾನ್ಯತೆ ಸಿಗುವಂಥ ದಿನ, ಬೆಂಬಲ ಸಿಗುವಂಥ ದಿನ, ಜವಾಬ್ದಾರಿ ಹೆಚ್ಚಾಗುವಂಥ ದಿನ, ನಿಮ್ಮ ನಾಯಕತ್ವಕ್ಕೆ ಗೌರವ ಸಿಗುವಂಥ ದಿನ, ಸೃಜನಶೀಲ ಆಲೋಚನೆಗಳಿಂದ ಪ್ರಗತಿ ಎನ್ನುವಂಥದ್ದು ಸಾಧ್ಯವಾಗ್ತದೆ. ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಇರ್ತದೆ, ಹೊಸ ಅವಕಾಶ ಬರ್ತದೆ, ಆದಾಯ ಹೆಚ್ಚಾಗ್ತದೆ. ಆದರೆ ಭಾವನಾತ್ಮಕವಾಗಿ ಹಣವನ್ನು ಖರ್ಚು ಮಾಡೋದನ್ನು ಬಿಡಿ. ಸಂಬಂಧಗಳಲ್ಲಿ ಬಂಧನ ಅನ್ನುವಂಥದ್ದು ಹೆಚ್ಚಾಗಿರ್ತದೆ, ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗಿರ್ತದೆ, ಕುಟುಂಬದೊಂದಿಗೆ ಸಂತೋಷಕ್ಕೆ ಕಳೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಾದರೂ ಇದ್ದರೆ ಸಾವಧಾನದಿಂದ ಮಾತನಾಡಿದ್ರೆ ಪರಿಹಾರ ಸಾಧ್ಯ. ಆದರೆ ನಿಮ್ಮ ಮನೋಭಾವದಲ್ಲಾಗುವಂಥ ಏರಿಳಿತಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಮನಸ್ಥಿತಿಯಲ್ಲಿ ಸಂವೇದನಾಶೀಲತೆ, ಆತ್ಮವಿಶ್ವಾಸ ಭರಿತದಿಂದ ಕೂಡಿದಂಥ ಮನೋಭಾವ ಇರ್ತದೆ. ಒಳನೋಟ ಮತ್ತು ಸೃಜನಶೀಲತೆ ಎರಡೂ ಕಾರ್ಯನಿರ್ವಹಿಸ್ತದೆ ನಿಮ್ಮ ಮನಸ್ಸಿನಲ್ಲಿ ಇವತ್ತು. ಆದ್ದರಿಂದ ಅತಿಯಾದ ಚಿಂತನೆಯನ್ನು ಮಾಡಬೇಡಿ. ತಾಳ್ಮೆ ಎನ್ನುವಂಥದ್ದು ತೆಗೆದುಕೊಳ್ಳಿ. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ ಎನ್ನುವಂಥದ್ದು. ನಿಮ್ಮ ಈ ದಿನದ ಕಾರ್ಯಗಳಿಗೆ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ರೀತಿಯಿಂದ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ. ನಿಮ್ಮ ಭಾವನೆ ಮತ್ತು ಆತ್ಮವಿಶ್ವಾಸವನ್ನು ಸಮತೋಲನದಲ್ಲಿಟ್ಟುಕೊಂಡು ಶಾಂತವಾಗಿ ಮುಂದುವರಿಯುವಂಥದ್ದು ನಿಮ್ಮ ಯಶಸ್ಸಿಗೆ ಕಾರಣವಾಗ್ತದೆ ಅನ್ನೋ ಒಂದು ಕಿವಿ ಮಾತನ್ನು ಜ್ಞಾಪಕದಲ್ಲಿಟ್ಕೊಂಡಿರಿ. ಸಿಂಹರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಮಾನ್ಯತೆ ಎನ್ನುವಂಥದ್ದು ಸಿಗ್ತದೆ. ನಾಯಕತ್ವ ಗುಣದಲ್ಲಿ ಒಳ್ಳೆಯ ಹೆಸರು ಬರ್ತದೆ. ಸೃಜನಶೀಲ ಆಲೋಚನೆಗಳು, ಆತ್ಮವಿಶ್ವಾಸದಲ್ಲಿ ಪ್ರಗತಿ ಎನ್ನುವಂಥದ್ದನ್ನು ಕಾಣ್ತೀರಿ. ಸಾರ್ವಜನಿಕ ವ್ಯವಹಾರ ಅಥವಾ ನಿರ್ವಹಣಾ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದನ್ನು ಕಾಣ್ತೀರಿ. ಆದರೆ ಅಹಂಕಾರ ಮತ್ತು ಅತಿಯಾದ ಪ್ರಾಬಲ್ಯವನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಎನ್ನುವಂಥದ್ದು ಉಂಟಾಗ್ತದೆ. ಆದಾಯ ಹೆಚ್ಚಿಸುವಂಥ ಅವಕಾಶಗಳು ಸಿಗ್ತದೆ ನಿಮಗೆ. ಆದರೆ ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಉಷ್ಣತೆ ಎನ್ನುವಂಥದ್ದು ಹೆಚ್ಚಾಗ್ತದೆ, ಆಕರ್ಷಣೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಸಂತೋಷ ಕಳೆಯುವಂಥ ಅವಕಾಶಗಳು ಬರ್ತದೆ. ಆದರೆ ಸಂಘರ್ಷ ಬೇಡ ಅನ್ನುವಂಥದ್ದು, ಉಷ್ಣತೆ ಬೇಡ ಅನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಭರಿತವಾದಂಥ ಶಕ್ತಿಯುತವಾದಂಥ ಮನೋಭಾವ ಇದೆ. ಸೃಜನಶೀಲತೆ ಮತ್ತು ನಾಯಕತ್ವಕ್ಕೆ ಹೆಚ್ಚಾದಂಥ ಮನೋಭಾವ ಅನ್ನುವಂಥದ್ದಿದೆ. ಆದರೆ ವಿನಯ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಕೋಪ ಏನಾದರೂ ಇದ್ದರೆ ನಿಯಂತ್ರಣದಲ್ಲಿಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ದಿನ ತುಳಸೀದೇವಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ವಿನಯದಿಂದ ನಡ್ಕೊಳ್ಳಿ, ಜಾಣ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಮಾನ್ಯತೆ ಮತ್ತು ಪ್ರಶಂಸೆ ಸಿಗುವಂಥ ದಿನ. ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಎರಡೂ ಉತ್ತಮವಾಗಿ ನಡೆಯುತ್ತದೆ. ಸೃಜನಶೀಲ ಆಲೋಚನೆಗಳಿಂದ ಪ್ರಗತಿ ಎನ್ನುವಂಥದ್ದು ಸಾಧ್ಯ. ಆದರೆ ಅತಿಯಾದಂಥ ಚಿಂತನೆ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ. ಹಣಕಾಸಿನಲ್ಲಿ ಉತ್ತಮ ಸ್ಥಿರತೆ, ಹೊಸ ಅವಕಾಶಗಳಿಂದ ಆದಾಯ ಹೆಚ್ಚಾಗ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಪರಸ್ಪರ ಅರಿವು ಹೆಚ್ಚಾಗ್ತದೆ. ಕುಟುಂಬದಲ್ಲಿ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಅತಿಯಾದಂಥ ಟೀಕೆ ಮತ್ತು ನಿಯಂತ್ರಣ ಮನೋಭಾವ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಹೆಚ್ಚಾಗಿದೆ, ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿದೆ, ವಿಶ್ಲೇಷಣಾತ್ಮಕ ಮನೋಭಾವ ಅನ್ನುವಂಥದ್ದು ಹೆಚ್ಚಾಗಿದೆ. ಆದರೂ ಕೆಲವೊಮ್ಮೆ ಸ್ವಲ್ಪ ಮನಸ್ಸಿನಲ್ಲಿ ಒತ್ತಡ ಅನ್ನುವಂಥದ್ದು ಕಾಣಬಹುದು. ಅದನ್ನು ನಿಯಂತ್ರಣಗೊಳಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಳಿ. ಅತಿಯಾದಂಥ ಚಿಂತನೆ ಮಾಡಬಾರ್ದು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು.
ವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡುವಂಥದ್ದು ಈ ದಿನದ ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿಮಾತು, ಜಾಳ್ಮೆಯಿಂದ ನಿರ್ವಹಿಸಿ, ವಿಶ್ಲೇಷಣಾತ್ಮಕವಾಗಿ ಕಾರ್ಯವನ್ನು ಮಾಡಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ಸಮತೋಲನವನ್ನು ಕಾಪಾಡಿಕೊಂಡರೆ ಈ ದಿನದ ನಿಮ್ಮ ಯಶಸ್ಸನ್ನು ಕಾಣಬಹುದು. ಯಾರು ಇಲ್ಲಿವರೆಗೆ ದಿನವಶವನ್ನು ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟನ್ನು ಮಾಡಿ. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪಾಲುಗಾರಿಕೆ ಮತ್ತು ತಂಡದ ಕೆಲಸಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಸಂವಹನ ಮತ್ತು ಮಾತುಗಾರಿಕೆಯಿಂದ ಯಶಸ್ಸನ್ನು ಕಾಣ್ತೀರಿ. ನಾಯಕತ್ವದ ಅವಕಾಶಗಳು ಬರ್ತದೆ. ತೀರ್ಮಾನಗಳಲ್ಲಿ ಗೊಂದಲ ಮತ್ತು ಎಲ್ಲರನ್ನು ಮೆಚ್ಚಿಸಬೇಕು ಅನ್ನುವಂತಹ ಆ ಒಂದು ಗುಣ ಬೇಡ, ಈ ದಿನದ ಮಟ್ಟಿಗೆ ಬೇಡ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಸಿಗ್ತದೆ. ಆದಾಯದಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಉಂಟಾಗ್ತದೆ. ಆದರೆ ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದೇ ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಘರ್ಷಣೆಗಳು ಅನ್ನುವಂಥದ್ದು ಸಣ್ಣದಾಗಿ ಕಾಣಬಹುದು. ಆದರೆ ನಿಮ್ಮ ಸಂಗಾತಿಯೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ ಕಾಲ ಕಳೆಯುವಂಥ ಸಂದರ್ಭಗಳು ಬರಬಹುದು. ಆದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡೋದನ್ನು ಕಲಿತ್ಕೊಳ್ಳಿ. ಸಮತೋಲನದಿಂದ ಹೊಂದಿದ ಶಕ್ತಿಯುತ ಮನೋಭಾವ ಅನ್ನುವಂಥದ್ದು ಇರ್ತದೆ. ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗ್ತದೆ. ಅತಿಯಾದಂಥ ಚಿಂತನೆ ಕಾಣಬಹುದು. ಆದ್ದರಿಂದ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಸ್ಪಷ್ಟತೆ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿಮಾತು, ಸಮತೋಲನದಿಂದ ಕಾರ್ಯ ಮಾಡಿ, ಆತ್ಮವಿಶ್ವಾಸದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ, ಶಾಂತವಾಗಿ ಮುಂದುವರಿಯಿರಿ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ರಣತಂತ್ರ ಯೋಜನೆ, ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನಾಯಕತ್ವ ಮತ್ತು ಅಧಿಕಾರಕ್ಕೆ ಸಂಬಂಧಿತ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಗುಪ್ತ ಅವಕಾಶಗಳು ಲಾಭವನ್ನು ನೀಡೋ ಸಾಧ್ಯತೆ ಇದೆ. ಅತಿಯಾದ ನಿಯಂತ್ರಣ ಮತ್ತು ಸಂಶಯ ಸ್ವಭಾವವನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಅನ್ನುವಂಥದ್ದು ಸಾಧ್ಯತೆ ಇದೆ. ಹೊಸ ಅವಕಾಶಗಳಿಂದ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಬೇಕಾದದ್ದೇ ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಭಾವನಾತ್ಮಕ ತೀವ್ರತೆ ಹೆಚ್ಚಾಗಿರ್ತದೆ. ಆಕರ್ಷಣೆ ಮತ್ತು ಬಂಧನ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೆ ಅಸೂಯೆ ಗುಣ ಅನ್ನುವಂಥದ್ದು, ಅಧಿಕಾರಯುತ ಮನೋಭಾವ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು. ಮನಸ್ಥಿತಿಯಲ್ಲಿ ಆತ್ಮವಿಶ್ವಾಸಭರಿತವಾದಂಥ ಮನೋಭಾವ, ಒಳನೋಟ ಚಿಂತನೆ, ಗಮನ ಕೊಡುವಂಥ ಶಕ್ತಿ ಹೆಚ್ಚಾಗಿರ್ತದೆ. ಆದರೆ ಭಾವನಾತ್ಮಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಅದನ್ನು ನಿಯಂತ್ರಿಸಬೇಕು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು, ಹೆಚ್ಚಾಗಿ ಚಿಂತನೆ ಮಾಡಬಾರ್ದು ಅನ್ನುವಂಥದ್ದು. ಎಲ್ಲದಕ್ಕೂ ಈ ದಿನ ಹೆಸರು ಕಾಳನ್ನು ದಾನ ಮಾಡುವಂಥದ್ದು ಹೆಚ್ಚು ಶುಭಫಲವನ್ನು ನೀಡುತ್ತದೆ. ಕಿವಿ ಮಾತು, ಶಕ್ತಿಯಿಂದ ಕಾರ್ಯನಿರ್ವಹಿಸಿ, ಸ್ಪಷ್ಟವಾಗಿ ಯೋಚಿಸಿ, ಸಮತೋಲನವನ್ನು ಕಾಪಾಡಿಕೊಳ್ಳಿ, ಮುಂದುವರಿಯಿರಿ. ಧನುಸ್ಸು ರಾಶಿಯವರ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಲಹೆ ಕ್ಷೇತ್ರ ಇರ್ಬೋದು, ಮಾರ್ಗದರ್ಶನ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಉತ್ತಮ ಫಲವನ್ನು ಪಡಿತೀರಿ. ಸಂವಹನ ಕೌಶಲ್ಯದಿಂದ ಹೆಚ್ಚು ಯಶಸ್ಸನ್ನು ಕಾಣ್ತೀರಿ. ನಾಯಕತ್ವದ ಅವಕಾಶಗಳು ಸಿಗಬಹುದು. ಅತಿಯಾದಂಥ ಆತ್ಮವಿಶ್ವಾಸ, ಕಠಿಣವಾದಂಥ ಮಾತು ಎರಡೂ ಬೇಡ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಅನ್ನುವಂಥದ್ದು ಇರ್ತದೆ. ಹೊಸ ಅವಕಾಶಗಳು ಬರಬಹುದು. ಆದಾಯವೂ ಸಹ ಹೆಚ್ಚಾಗಬಹುದು. ಆದರೆ ತುರ್ತಾಗಿ ಬರುವಂಥ ಖರ್ಚುಗಳ ಮೇಲೆ ಗಮನ ಮುಟ್ಟಿರಿ. ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಅರಿವು ಹೆಚ್ಚಾಗಿರ್ತದೆ. ಕುಟುಂಬದಲ್ಲಿರುವಂಥ ಬಾಂಧವ್ಯ ವೃದ್ಧಿಯಾಗ್ತದೆ. ಮಾತಿನಲ್ಲಿ ತೀವ್ರತೆ ಅನ್ನುವಂಥದ್ದು ಬೇಡ. ಆಲೋಚಿಸಿ ಮಾತನಾಡುವಂಥದ್ದನ್ನು ಕಲಿತ್ಕೊಳ್ಳಿ. ಆಶಾವಾದಿ ಮತ್ತು ಶಕ್ತಿಯುತ ಮನೋಭಾವ ನಿಮ್ಮಲ್ಲಿದೆ. ಸೃಜನಶೀಲತೆ ಎನ್ನುವಂಥದ್ದು ಇರ್ತದೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದ್ದರಿಂದ ಈ ದಿನ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು, ಅಹಂಕಾರವನ್ನು ನಿಯಂತ್ರಿಸಿಕೊಳ್ಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಎಲ್ಲದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಜಾಣ್ಮೆಯಿಂದ ಮಾತನಾಡಿ, ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿ ಮತ್ತು ಸ್ಥಿರವಾಗಿ ಬೆಳೆಯಿರಿ ಎನ್ನುವಂಥದ್ದು. ಮಕರ ರಾಶಿಯವರ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಮಾನ್ಯತೆ ಸಿಗುವಂಥ ದಿನ, ಬೆಂಬಲ ಸಿಗುವಂಥ ದಿನ, ನಾಯಕತ್ವ ಸಿಗುವಂಥ ದಿನ, ಜವಾಬ್ದಾರಿ ಹೆಚ್ಚಾಗುವಂಥ ದಿನ, ದೀರ್ಘಕಾಲಿಕ ಯೋಜನೆಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ದಿನ. ಆದರೆ ಅತಿಯಾದಂಥ ಕಠಿಣತೆ ಅನ್ನುವಂಥದ್ದು ಬೇಡ. ಅತಿಯಾದಂಥ ನಿಯಂತ್ರಣ ಅನ್ನುವಂಥದ್ದು ಬೇಡ.
ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸ್ಥಿರತೆ ಎನ್ನುವಂಥದ್ದು ಇರ್ತದೆ. ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಅನಗತ್ಯ ಖರ್ಚುಗಳನ್ನು ಮಾಡೋದು ಬೇಡ ಅನ್ನುವಂಥದ್ದು. ಸಂಬಂಧಗಳಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆಕರ್ಷಣೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿವಾರಣೆ ಆಗೋದಕ್ಕೆ ಇದನ್ನು ಉತ್ತಮ ಅವಕಾಶಗಳು ದೊರೀತದೆ. ಆದರೆ ಭಾವನಾತ್ಮಕ ಅಂತರ ಹೆಚ್ಚಾಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗಬೇಕು, ಭಾವನಾತ್ಮಕ ಅಂತರ ಹೆಚ್ಚಾಗಬಾರ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಪ್ರಾಯೋಗಿಕ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದಂಥ ಮನೋಭಾವ, ಜವಾಬ್ದಾರಿ ಹೆಚ್ಚಿಸುವಂಥ ಮನೋಭಾವ. ಆದ್ರೂ ಕೆಲವೊಮ್ಮೆ ಒತ್ತಡ ಅನ್ನುವಂಥದ್ದು ಕಾಣುವಂಥ ದಿನ. ಆದ್ದರಿಂದ ಹೊಂದಿಕೊಳ್ಳುವ ಮನೋಭಾವವನ್ನು ಬೆಳೆಸ್ಕೊಳ್ಳಿ, ಒತ್ತಡವನ್ನು ನಿಯಂತ್ರಿಸಿ, ಆತ್ಮಚಿಂತನೆಯನ್ನು ಬೆಳೆಸ್ಕೊಳ್ಳಿ ಎನ್ನುವಂಥದ್ದು. ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ, ಕ್ಷೀರಾಭಿಷೇಕ ಮಾಡಿಸೋದಾದರೆ ಮಾಡಿಸಿ, ಎಲ್ಲ ಶುಭವಾಗ್ತದೆ. ಕಿವಿ ಮಾತು, ಶಿಸ್ತನ್ನು ಕಾಪಾಡಿಕೊಳ್ಳಿ, ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿ ಮತ್ತು ಸ್ಥಿರವಾಗಿ ಬೆಳೆಯಿರಿ. ಶುಭವಾಗಲಿ. ಕುಂಭರಾಶಿಯವರೇ, ಇದು ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಆಲೋಚನೆಗಳು ಮತ್ತು ಸಮೂಹ ನಕ್ಷತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ನಾಯಕತ್ವದ ಅವಕಾಶಗಳು ದೊರೀತದೆ. ತಂಡದ ಸಹಕಾರದಿಂದ ಯಶಸ್ಸನ್ನು ಸಾಧ್ಯವಾಗಿಸ್ಕೊಳ್ತೀರಿ. ಆದರೆ ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಗಮನವನ್ನು ಕೇಂದ್ರೀಕರಿಸಿ. ಚಂಚಲತೆ ಎನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಹೊಸ ಹೊಸ ಅವಕಾಶಗಳು ಬರ್ತದೆ. ಆದಾಯದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಸಾಧ್ಯವಾಗ್ತದೆ. ಆದರೆ ಅಪಾಯಕಾರಿ ಹೂಡಿಕೆಗಳನ್ನು ಮಾಡೋದಾದರೆ ಇದನ್ನು ಬೇಡ ಅನ್ನುವಂಥದ್ದು. ಸಂಬಂಧಗಳಲ್ಲಿ ಬಾಂಧವ್ಯ ಹೆಚ್ಚಾಗಿರ್ತದೆ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳು ಸಿಗುವಂಥ ಅವಕಾಶಗಳು ಹೆಚ್ಚಾಗಿದೆ. ಭಾವನಾತ್ಮಕ ಅಂತರ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡುವಂಥದ್ದು. ಆತ್ಮವಿಶ್ವಾಸ ಭರಿತವಾದಂಥ ಮನೋಭಾವ, ಸೃಜನಶೀಲತೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಯಾವುದೇ ಕಾರಣಕ್ಕೆ ಅಸಹನೆ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಈ ದಿನ ತೆಗೆದಾಕ್ಬಿಡಿ. ಗಮನ ಕೇಂದ್ರೀಕರಿಸೋದನ್ನು ಕಲಿತ್ಕೊಳ್ಳಿ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೋಗ್ಬಿಡಿ. ಅಹಂ ಅನ್ನುವಂಥದ್ದು ಬೇಡ. ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭ ಫಲವನ್ನು ನೀಡುತ್ತದೆ. ಕಿವಿ ಮಾತನ್ನು ಕೇಳಿಸ್ಕೊಳ್ಳಿ. ಧೈರ್ಯದಿಂದ ಯೋಚಿಸಿ, ಜಾಣ್ಮೆಯಿಂದ ಕಾರ್ಯನಿರ್ವಹಿಸಿ, ಸಮತೋಲನವನ್ನು ಕಾಪಾಡಿಕೊಳ್ಳಿ. ಮೀನರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಸೃಜನಶೀಲ ಕ್ಷೇತ್ರಗಳಲ್ಲಿ, ಸೇವಾ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತದೆ. ನಿಮ್ಮಲ್ಲಿರುವಂಥ ಆತ್ಮಶಕ್ತಿಯ ಮೂಲಕ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಇಂಟ್ಯೂಷನಲ್ ಪವರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ದಿನ ಕೆಲಸದಲ್ಲಿ ನಿಮ್ಮ ಒಂದು ಗುರುತಿಸುವಿಕೆ ಸಾಧ್ಯವಾಗ್ತದೆ. ನಿಮ್ಮನ್ನು ನೀವು ಮಾಡುವಂಥ ಕೆಲಸವನ್ನು ಹೆಚ್ಚು ಜನ ಮೆಚ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡುವಂಥ ಕೆಲಸಗಳಿಗೆ ಬೆಂಬಲ ಸಿಗುವಂಥ ಸಾಧ್ಯತೆ ಇರ್ತದೆ. ಆದರೆ ಗೊಂದಲ ಅನ್ನುವಂಥದ್ದು ಬೇಡ, ವಿಳಂಬ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದಂಥ ಸ್ಥಿರವಾದಂಥ ಸುಧಾರಣೆ ಉಂಟಾಗ್ತದೆ. ಹೊಸ ಆದಾಯಗಳು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಭಾವನಾತ್ಮಕ ಖರ್ಚು ವೆಚ್ಚಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಅರಿವು ಹೆಚ್ಚಾಗ್ತದೆ. ಕುಟುಂಬದೊಂದಿಗೆ ಶಾಂತಿಯುತ ಸಮಯ ಕಳೆಯುವಂಥ ಅವಕಾಶಗಳು ಹೆಚ್ಚಾಗ್ತದೆ. ಆದರೆ ಅತಿಯಾದಂಥ ತ್ಯಾಗ ಮನೋಭಾವ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸಂವೇದನಾಶೀಲ ಅಥವಾ ಆತ್ಮವಿಶ್ವಾಸ ಭರಿತವಾದಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗ್ತದೆ. ಕೆಲವೊಮ್ಮೆ ಅತಿಯಾದಂಥ ಚಿಂತನೆ ಎನ್ನುವಂಥದ್ದು ಕಾಡ್ತದೆ. ಆದ್ದರಿಂದ ಏನು ಮಾಡಬೇಕು? ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ವಾಸ್ತವಿಕ ಪರಿಶೀಲನೆಯನ್ನು ಮಾಡಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕಿವಿ ಮಾತು, ಭಾವನೆ ಮತ್ತು ಆತ್ಮವಿಶ್ವಾಸಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ. ಶಾಂತವಾಗಿ ಮುಂದುವರಿಯಿರಿ, ಯಶಸ್ಸನ್ನು ಕಾಣಿ. ಇಲ್ಲಿಯವರೆಗೆ ಯಾರು ದಿನ ಭವಿಷ್ಯವನ್ನು ನೋಡಿದಿರ, ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು.